ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ದೇಶದ ವೈಮಾನಿಕ ವ್ಯವಸ್ಥೆಯನ್ನೇ ಅವ್ಯವಸ್ಥೆಗೊಳಿಸಿರುವ ಇಂಡಿಗೋ ಬಿಕ್ಕಟ್ಟಿಗೆ ತೆರೆ ಎಳೆಯಲು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿದೆ. ರದ್ದುಗೊಂಡ ವಿಮಾನಗಳ ಟಿಕೆಟ್ ದರವನ್ನು ಪ್ರಯಾಣಿಕರಿಗೆ ಹಿಂದಿರುಗಿಸಲು ಸಂಸ್ಥೆಗೆ ಭಾನುವಾರದವರೆಗೆ ಗಡುವು ನೀಡಿರುವ ಕೇಂದ್ರ ಸರ್ಕಾರ ವಿಮಾನ ಪ್ರಯಾಣದ ಟಿಕೆಟ್ ದರಕ್ಕೆ ಮಿತಿ ಹೇರಿದೆ. ಆ ಮೂಲಕ ಇಂಡಿಗೋ ಬಿಕ್ಕಟ್ಟಿನ ಲಾಭ ಪಡೆಯಲು ಹೊರಟಿದ್ದ ವಿಮಾನಯಾನ ಸಂಸ್ಥೆಗಳಿಗೆ ಮೂಗುದಾರ ಹಾಕಿದೆ. ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಇಂಡಿಗೋ ಸಿಸಿಒ ಪೀಟರ್ ಎಲ್ಬರ್ಸ್ ವಜಾಗೆ ಶಿಫಾರಸು ಮಾಡಿರುವ ಸರ್ಕಾರ ಸಂಸ್ಥೆಗೆ ಭಾರೀ ದಂಡ ವಿಧಿಸುವ ಚಿಂತನೆ ನಡೆಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ದ ನಾಯಕತ್ವ ಬದಲಾವಣೆ ಚರ್ಚೆಯ ಬಿಕ್ಕಟ್ಟಿಗೆ ಪೂರ್ಣ ವಿರಾಮ ಹಾಕಲು ಹೈಕಮಾಂಡ್ ಅಂತಿಮ ಮುಹೂರ್ತ ನಿಗದಿಪಡಿಸಿದೆ. ಸೋಮವಾರ ಬೆಳಗಾವಿಯಲ್ಲಿ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಶಿವಕುಮಾರ್ ಇಬ್ಬರನ್ನು ದೆಹಲಿಗೆ ಕರೆಸಿ ತಮ್ಮ ನಿರ್ಧಾರ ಪ್ರಕಟಿಸಲು ಶನಿವಾರ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಹಿಂದುಳಿದ ವರ್ಗದ ಅಡಿಯಲ್ಲಿ ಬರುವ ಅಭ್ಯರ್ಥಿಗಳ ಪಾಲಕರ ವಾರ್ಷಿಕ ಆದಾಯವು ನಿಗದಿತ ಮಿತಿಯನ್ನು ಮೀರಿದಲ್ಲಿ ಆ ಅಭ್ಯರ್ಥಿಯು ಕೆನೆ ಪದರಕ್ಕೆ ಸೇರುತ್ತಾರೆ. ಹೀಗಾಗಿ ಅವರು ಮೀಸಲಾತಿ ಪತ್ರ ಪಡೆಯಲು ಅರ್ಹರಾಗುವುದಿಲ್ಲ ಎಂದು ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಸೋಮವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ಆರಂಭವಾಗಲಿದೆ. ಡಿಸೆಂಬರ್ 19ರವರೆಗೆ ನಡೆಯಲಿರುವ ಅಧಿವೇಶನದಲ್ಲಿ 30ಕ್ಕೂ ಹೆಚ್ಚು ಮಸೂದೆ ಮಂಡಿಸಲು ಸರ್ಕಾರ ತಯಾರಾಗಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸ್ವತ್ತುಗಳಿಗೆ ಈ ಖಾತಾ ಪಡೆಯಲು ಕಾಲಾವಧಿ ನಿಗದಿ ಮಾಡಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಸ್ವತ್ತು ಪ್ರಕ್ರಿಯೆ ಮತ್ತು ತಂತ್ರಾಂಶವನ್ನು ಹೆಚ್ಚು ನಾಗರಿಕ ಸ್ನೇಹಿಯಾಗಿ ಅನುಷ್ಠಾನಗೊಳಿಸಲು ಇಲಾಖೆ ಬದ್ಧವಾಗಿದೆ ಎಂದರು. ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ಅಮೆರಿಕದ ಡಾಲರ್ ವಿರುದ್ಧ ರೂಪಾಯಿ ಬೆಲೆ 90ರ ಗಡಿ ದಾಟಿ ಹೋಗಿದ್ದು ಇತ್ತೀಚೆಗೆ ಭಾರೀ ಸುದ್ದಿಯಾಗಿತ್ತು. ಭಾರತದ ಆರ್ಥಿಕತೆ ಆಂತರಿಕ ಖರೀದಿ ಶಕ್ತಿ ತಕ್ಷಣದ ಮಟ್ಟಿಗೆ ಕುಸಿತ ಕಾಣದಿದ್ದರೂ ಡಾಲರ್ ಎದುರು ರೂಪಾಯಿ ಈ ರೀತಿ ಮೌಲ್ಯವೇಕೆ ಕಳೆದುಕೊಳ್ಳುತ್ತದೆ ಎನ್ನುವುದು ಎಲ್ಲರಿಗೂ ಇರುವ ಸಹಜ ಕುತೂಹಲ. ಇದಕ್ಕೆ ಏನು ಕಾರಣ, ಹೀಗೇಕೆ ಆಗುತ್ತದೆ ಮತ್ತು ಅದರಿಂದ ನಮ್ಮ ಆರ್ಥಿಕತೆಯಲ್ಲಿ ಯಾವ ಬದಲಾವಣೆಯಾಗುತ್ತದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನಕ್ಕೆ ಇಂದಿನ ಚಿಂತನ ಪುಟ ನೋಡಿ. ಸೀಮಾ ಶುಲ್ಕ ಸರಳೀಕರಣವೇ ದೇಶದಲ್ಲಿನ ಮುಂದಿನ ದೊಡ್ಡ ಸುಧಾರಣಾ ಕಾರ್ಯಕ್ರಮವಾಗಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶನಿವಾರ ಹೇಳಿದ್ದಾರೆ. ಸಮಾರಂಭವೊಂದರಲ್ಲಿ ಮಾತನಾಡಿದ ಅವರು, ಸೀಮಾ ಶುಲ್ಕ ವ್ಯವಸ್ಥೆಯನ್ನು ಆಮೂಲಾಗ್ರವಾಗಿ ಸಂಪೂರ್ಣ ಬದಲಾವಣೆ ಮಾಡಬೇಕಿದೆ. ಅನುಸರಣೆ ತೊಂದರೆಯಾಗದಂತೆ ಸೀಮಾ ಶುಲ್ಕ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಮತ್ತು ಪಾರದರ್ಶಕ ಮಾಡಬೇಕಾಗಿದೆ ಎಂದರು. ಈ ಸುದ್ದಿಗೆ ಮನಿಮಾತು ನೋಡಿ. ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಜನರೇಷನ್ ಝೆಡ್ ಪೀಳಿಗೆಗೆ ಮೋಜು ಮಸ್ತಿಯಲ್ಲಿ ಹೆಚ್ಚು ಆಸಕ್ತಿ ಎಂಬ ಭಾವನೆ ಸಾಮಾನ್ಯವಾಗಿದೆ. ಆದರೆ ಈ ಅನಿಸಿಕೆಯನ್ನ ತಲೆಕೆಳಗಾಗಿಸುವಂತಹ ಬೆಳವಣಿಗೆ ಇತ್ತೀಚೆಗೆ ಜೆನ್ಜಿ ಪೀಳಿಗೆಯಲ್ಲಿ ಕಂಡುಬರ್ತಾ ಇದೆ. ಇದು ದೇಶದ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಕಂಡುಬರುತ್ತಿರುವ ಹೊಸ ರೀತಿಯ ನೈಟ್ ಲೈಫ್. ಸಂಗೀತದ ವಾದ್ಯಗಳ ಹಿಮ್ಮೇಳದಲ್ಲಿ ಯುವ ದನಿಗಳು ಭಜನೆಯನ್ನ ಹಾಡುತ್ತಾ ಸಾಂಪ್ರದಾಯಿಕ ಸಭ್ಯ ನೃತ್ಯಕ್ಕೆ ಹೆಜ್ಜೆ ಹಾಕುವ ದೃಶ್ಯಗಳೇ ರೋಮಾಂಚನಕಾರಿ. ಯುವ ಜನತೆಯನ್ನ ಹೆಚ್ಚೆಚ್ಚು ಆಕರ್ಷಿಸುತ್ತಿರುವ ಭಜನ್ ಕ್ಲಬ್ಬಿಂಗ್ ಮತ್ತು ಅವರ ಪರಿಣಾಮ ಕುರಿತಾದ ವಿಸ್ತೃತ ಮಾಹಿತಿಗೆ ವಿಹಾರ ಪುರವಣಿ ನೋಡಿ. ಎಡಗೈ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ 116 ರನ್, 121 ಎಸೆದ 12 ಬೌಂಡರಿ, 2 ಸಿಕ್ಸರ್, ಚೊಚ್ಚಲ ಶತಕ ಹಾಗೂ ಸ್ಪಿನ್ನರ್ ಕುಲ್ದೀಪ್ ಯಾದವ್, ಕನ್ನಡಿಗ ವೇಗಿ ಪ್ರಸಿದ್ಧ ಕೃಷ್ಣ ಬಿಗಿ ಬೌಲರ್ ದಾಳಿಯ ನೆರವಿನಿಂದ ಭಾರತ ತಂಡ 3ನೇ ಏಕದಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಎದುರು 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇದರೊಂದಿಗೆ ಕನ್ನಡಿಗ ಕೆಎಲ್ ರಾಹುಲ್ ಬಳಗ 3 ಪಂದ್ಯಗಳ ಸರಣಿಯನ್ನ 2-1 ಅಂತರದಿಂದ ಗೆದ್ದುಕೊಂಡಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ದುನಿಯಾ ವಿಜಯ್ ಮತ್ತು ಕಾಟೇರ ಚಿತ್ರದ ಕಥೆಗಾರ ಗುರು ಶಿಷ್ಯರು ನಿರ್ದೇಶಕ ಜಡೇಶ್ ಕೆ ಹಂಪಿ ಕಾಂಬಿನೇಷನ್ ನಲ್ಲಿ ಮೂಡಿಬರುತ್ತಿರುವ ಚಿತ್ರ ಲ್ಯಾಂಡ್ ಲಾರ್ಡ್. ಇದು 80ರ ದಶಕದ ಕಥೆಯಾಗಿದ್ದು ಇದು ಆಳಿದವರ ಕಥೆಯಲ್ಲ, ಇದು ಉಳಿದವರ ಕಥೆ ಎಂಬ ಅಡಿಬರಹವಿದೆ. ಚಿತ್ರದಲ್ಲಿ ದುನಿಯಾ ವಿಜಯ್ ಜೊತೆಗೆ ಪುತ್ರಿ ರಿತನ್ಯಾ, ನಟಿ ರಚಿತಾ ರಾಮ್, ಅವಿನಾಶ್, ಶಿಶಿರ್ ಬೈಕಾಡಿ, ರಾಕೇಶ್ ಅಡಿಗ ಮುಖ್ಯ ಭೂಮಿಕೆಯಲ್ಲಿ. ಅವರ ಜೊತೆಗೆ ಇದೀಗ ಗಾಳಿಪಟ ಖ್ಯಾತಿಯ ನಟಿ ಭಾವನಾ ರಾವ್ ಕೂಡ ಸೇರ್ಕೊಂಡಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.